ಇವತ್ತು ನಾವು ನಮ್ಮ ಅಜ್ಜಿ ಮನೆಯಲ್ಲಿದ್ದೇವೆ. ಅಜ್ಜಿ ಮನೆಯಲ್ಲಿ ನನ್ನ ತಂಗಿ ಇದ್ದಾಳೆ ಜೊತೆಗೆ. ನನ್ನ ತಂಗಿಗೆ ಇವತ್ತು ನಾವು ಡೇರ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಿದ್ದೇವೆ. 12 hours. ಈಗ 9:30 ಆಗಿದೆ. 9:30ಯಿಂದ ರಾತ್ರಿ 9:00ವರೆಗೆ ಅವಳಿಗೆ ನಾವು ಕೆಲಸ ಹೇಳ್ತೇವೆ. ಅವಳು ಅದನ್ನು ಮಾಡಬೇಕು. ಆಗಲ್ಲ ಅಂತ ಹೇಳಲಿಕ್ಕಿಲ್ಲ. ಆಗಿಲ್ಲ ಅಂತ ಹೇಳಿದಲ್ಲಿ ಎಷ್ಟು ಚಾಲೆಂಜನ್ನು ಕರೆಕ್ಟ್ ಮಾಡ್ತಾಳೆ, ಎಷ್ಟು ಸೋಲ್ತಾಳೆ ನೋಡೋಣ. ಆಯಿತಾ? ಹಾಂ, ಡನ್. ಎಂತಾದರೂ ಹೇಳಲ್ಲಿ. ಆಗುತ್ತಾ ನಿಂಗೆ? ಆಗುತ್ತಪ್ಪ. ಎಲ್ಲ ಚಾಲೆಂಜ್ ಮಾಡ್ತೀಯಾ? ಮಾಡ್ತೀನಿ, ಆಗೋಷ್ಟು ಮಾಡ್ತೀನಿ. ಮತ್ತೆ ಉಳಿದಿದ್ದು ನೋಡುವ. ಫಸ್ಟ್ ಟಾಸ್ಕ್ ಈಗ ಸೋನಿ ಕೊಡ್ತಾ ಇರುವಂಥದ್ದು, ಬಾವಿಯಿಂದ ನೀರು ಎಳೆದು ಒಳಗೆ ಹಾಕಬೇಕು. ಒಂದು 10 ಕೊಡಪಾನ ಹಾಕ್ಬೇಕು ಮಿನಿಮಮ್. ಆಯಿತಾ ಸೋನಿ? ಹಾಂ, 10. ಹಾಂ, ಆಯಿತಾ? ಓಕೆ ಓಕೆ. 10 ಆಗಲ್ಲ. ಬೇರೆ ಚೇಂಜ್, ಆಲ್ಟ್ರೇಷನ್ ಇರಲಿ. ಬೇರೆ 10 ಕೊಡಪಾನ ಆಗಲ್ಲ ಅಂತ ಅವಳಿಗೆ. 10 ಕೊಡಪಾನ ಬೇಡ ಪಾಪ. ಎಕ್ಸ್ಕ್ಯೂಸ್ ಕೊಡೋಣ. ಒಂದು 4 ಕೊಡಪಾನ ಹೇಳಿ ಸಾಕು. ಆಯಿತು ಸೊನ್ನೆ? 4 ಕೊಡಪಾನ ಆಯಿತಾ? ಹೇಳಿ. ಹಾಂ, ಎಂತ ಕೊಡ್ಪಾನ? ಹಾಂ, ತರ್ತೀನಿ ಹೋಗಿ ಒಳಗಿಂದ. ಯಾಕೆ ಇದೇನಾಗಿದೆ? ಇದಿರಲಿ, ಇದು ದೊಡ್ಡದಿರಲಿ, ದೊಡ್ಡದಿರಲಿ. ಇದು ನೋಡಿ ಎಷ್ಟು ದೊಡ್ಡ. ನೀವು ಫಸ್ಟ್ ಅಲ್ಲಿ ಹೇಳಿಲ್ಲ, ಫಸ್ಟ್ ಹೇಳ್ಬೇಕು ಮಾಡ್ಬೇಕು ಅಂತ ಹೇಳಿ. ಇದು ಆಗಲ್ಲ. ಇದು ನೋಡಿ ನಾವು ಎಳಿಯಕ್ಕಾದ್ರೂ ಆಗ್ತದೆ. ಇದು ಇಷ್ಟು ದೊಡ್ಡದ್ರಲ್ಲಿ. ಆಯ್ತು, ಅದೊಂದು ಎಕ್ಸ್ಕ್ಯೂಸ್ ಕೊಡೋಣ. ಸಣ್ಣದ್ರಲ್ಲಿ ಹೇಗಿದೆ? ಸಣ್ಣದು ತಗೊಂಬ. ಹೋದ್ಲು ಸೋನಿ ತಗೊಂಬರಕ್ಕೆ. ಕೊಡ್ಪಾನ ತರಕ್ಕೆ ಹೋದ್ಲು. ಸೋನಿ ಹತ್ರ ಈಗ ಸಾರು ಮಾಡಿಸ್ತಿದ್ದೀವಿ. ಫಸ್ಟ್ ಚಾಲೆಂಜು ನೀರು ಥರ ಕೇಳಿದೆ. ಅದು 1 ಕೊಡಪಾನದ್ದು ವೀಡಿಯೋ ಮಾಡಿದ್ವಿ. ಮತ್ತೆ 2 ಕೊಡಪಾನದ್ದು ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ. ಅಂದರೆ ಬೇರೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಳು ತಂದು ಹಾಕಿಯಾಗಿತ್ತು. ಬಟ್ ಕಂಪ್ಲೀಟ್ ಮಾಡಿಲ್ಲ ಅದು ಟಾಸ್ಕ್. ಈಗ 2ನೇ ಟಾಸ್ಕ್ ಸಾರು ಮಾಡಿಸ್ತಾ ಇದ್ದೀವಿ ಅವಳ ಹತ್ರ. ಸಾರು ಹೇಗೆ ಮಾಡ್ತಾಳೆ ಅಂತ ನೋಡೋಣ. ಫಸ್ಟ್ ತರಕಾರಿ ಹೆಚ್ಚಲಿಕ್ಕೆ ಹೇಳೋಣ. ರೆಡಿನಾ ತರಕಾರಿ ಹೆಚ್ಚಕ್ಕೆ? ಇದು ಸಾಕಷ್ಟು ತರಕಾರಿ? ಈಗ ಇಷ್ಟು ಮಾಡ್ತೀನಿ. ನೆಕ್ಸ್ಟ್ ನೀ ಹೇಳಿ ಯಾವ್ದಂತ ನಾನು ಇದು ಮಾಡ್ತೀನಿ. ಟೊಮೆಟೊ ನೀರುಳ್ಳಿ ಎಲ್ಲ ಹೆಚ್ಚಬೇಕಲ್ಲ. ದೇವ್ರೆಲ್ಲ ನೆನಪಾದ್ರೆ ಮರೈತಿ. ಇದ್ರಲ್ಲಿ ಆಗುದಿಲ್ಲ ಕತ್ತಿಲಿ. ಚಾಕು ಇದ್ರೆ ಚಂದ ಆಗ್ತಿಲ್ಲ. ಕತ್ತಿಲ್ ನಂಗೆ ಆಗುದಿಲ್ಲ. ಚಾಕು ತಗೊಂಬರಕ್ ಹೋಗಿದ್ದ ನೀನದು? ಆ ಚಾಕು ನೀನು ಇದ್ ಮಾಡ್ದಿಯಲ್ಲ, ಹೋಗ್ ತಗೊಂಬ ಅಂತೆ. ಅಲ್ಲ, ನೀ ಪತ್ರೊಡೆ ಇದ್ ಮಾಡಿದ್ಯಲ್ಲ. ಹೌದು, ಅದು ನೀರಿಗೆ ಹಾಕಿಲ್ಲ, ಅದು ಗಟ್ಟಿ ಆಗಿದೆ ಪತ್ರೊಡೆ. ಅಯ್ಯ ಹೌದಾ? ಟೊಮೆಟೊ ಹಣ್ಣು ಕೊಡ್ಲಾ ನಿನಗೆ? ಅದನ್ನ ಹೆಚ್ಚಿ ನೀರಿಗೆ ಹಾಕ್ಬೇಕು. ನೀರು ತಂದು ಇಟ್ಕೊಂಡಿಲ್ಲ ನೀನು. ನೀರು ತಗೊಂಬ, ಹೋಗು. ನೀರು ತಗೊಂಬ. ತಗೊಂಬರ್ತೀಯಲ್ಲ, ತಗೊಂಡು ಬರಬೇಕು. ನೀರು ತಗೊಂಡು ಬರಬೇಕು. ಆಮೇಲೆ ಅಂತ ಇದು ಈರುಳ್ಳಿ, 1 ಈರುಳ್ಳಿ ತಗೊಂಬ. ಟೊಮೆಟೊ ಹಣ್ಣು ನಾನು ಕೊಟ್ಟೆ, ಈರುಳ್ಳಿ ತಗೊಂಬ. ಈರುಳ್ಳಿ ತಗೊಂಡು ಬಂದು ಅಷ್ಟೇ ಅಲ್ಲ? ಅಷ್ಟೇ.
ಇದು ಒಂದು ಸೇರು. ಒಂದು ಸೇರು ಅಂದರೆ ಇಷ್ಟಿರ್ತದೆ ನೋಡಿ, ಗೊತ್ತಿರ್ತದೆ ಕೆಲವರಿಗೆಲ್ಲ, ನೋಡದೆ ಇರೋರು ನೋಡಿ. ಒಂದು ಸೇರು ಕ್ಲೀನಾಗಿ ಕ್ಲೀನ್ ಆಗಬೇಕು. ಹಾಂ, ಹಾಗೆ ಒಳ್ಳೆ. ಇವತ್ತು ಸೋನಿದೆ, ಕಂಪ್ಲೀಟ್ ಅಡುಗೆ ಸೋನಿದೆ. ಆಯಿತಾ ಸೋನಿ? ಬೆಂಡೆಕಾಯಿ ಪಲ್ಯ ಮತ್ತು ತರಕಾರಿ. ಹೌದು, ಮತ್ತೆ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ. ಸಾರು ದೊಡ್ಡಮ್ಮ ಮಾಡಿ, ಸಾರು ಮಾಡ್ತೀನಿ, ಪಲ್ಯ ದೊಡ್ಡಮ್ಮ ಮಾಡ್ತೀನಿ. ಪಲ್ಯ ಸುಲಭ. ಅದು ನಿಂಗೆ ಸಜೆಷನ್ ಬೇಕಿದ್ರೆ ಇವ್ರು ದೊಡ್ಡಮ್ಮನ ಹತ್ರ ತಗೊಳ್ಬೋದು, ಸ್ವಲ್ಪ ಡೈರೆಕ್ಷನ್ ಸಜೆಷನ್ ಎಲ್ಲ. ಆಯಿತಾ? ಮಾಡೋದು ಮಾತ್ರ ನೀನೆ ಕಂಪ್ಲೀಟು. ಆಯಿತಾ? ಎಸ್ ಯಾಕಾದ್ರೆ ಹೇಳ್ತಿದ್ದೀನೋ ಆಗುದಿಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಸೋನೆ ಅಡುಗೆ? ಏನು ಅನಿಸ್ತಿದೆ? ಯಾರು ಒಪ್ಕೊಂಡೆ ಅಂತ ಅನಿಸ್ತಿದೆ. ಕಾಯ್ತಾ? ಸಾಕಲ್ಲ, ಬಂತಲ್ಲ ಕಂದು ಬಣ್ಣ. ಸ್ವಲ್ಪ ಕಲರ್ ಬರಲಿ. ಕೈ ಪಾಪ ಸೋನಿ ಬೆಳಗ್ಗೆಯಿಂದ ಕೆಲಸ ಇನ್ನು 2ನೇ ಟಾಸ್ಕ್ ಕಣೆ ಸೋನಿ. ಈಗಲೇ ಕೈ 2 ಗಂಟೆ ತನಕ ಕೊಟ್ಟಿಯ ನೀನು. 2ನೇ ಟಾಸ್ಕ್ ಈಗಂದ್ರೆ ಇನ್ನು 8 ಟಾಸ್ಕ್ ಉಂಟು, ಗೊತ್ತಾಯ್ತಲ್ಲ? ಸ್ಟ್ರಾಂಗ್ ಆಗಿದೆ. ಸಾಕಲ್ಲ? ಹ್ಞೂ, ಟೊಮೆಟೊ ಸಣ್ಣ ನೀರು ಹಾಕಿ ಎಲ್ಲ ಇಷ್ಟ ಹಾಕ್ಲಾ? ಫುಲ್ ಹಾಕ್ಲಾ? ಸಕ್ಸಸ್ಫುಲಿ 2 ಟಾಸ್ಕನ್ನ ಕಂಪ್ಲೀಟ್ ಮಾಡಿದ್ದಾಳೆ. ಈಗ 3ನೇ ಟಾಸ್ಕ್ ಏನಂದರೆ ಶಾಕಿಂಗ್ ಟಾಸ್ಕ್. ಸಗಣಿ ನೀರು ಒಂದು ಚಂಬ ಹಾಕೊಳ್ಬೇಕು. ಒಂದೇ ಚಮಚ, ಜಾಸ್ತಿ ಬೇಡ. ಒಂದು ಚಮಚ ಹಾಕೊಂಡು ತಲೆಗೆ ಇಲ್ಲ ಎಸ್ ಅಂತ ಹೇಳಿಲ್ಲ. ಅರ್ಧ ಚಮಚ ಹಾಕೊಳ್ಳಿ ಸಾಕು. ಅರ್ಧ ಚಮಚ ಮತ್ತೆ ಕೈ ಇಷ್ಟ ಅಂದ್ರೆ ಇಷ್ಟ ಕೈ ಹಿಂಗೊಳ್ತೀನಿ ಆ ಥರ ಸ್ವಲ್ಪ ತಲೆಗೆ ಹಾಕೊಳ್ಬೇಕು. ಆಯ್ತಾ? ತಲೆಗೆ ಬೇಡ ಕಣ ಮುಂದೆ ತಲೆಗೆ ಬೇಡ ಅಂತೆ. ಕೈ ಮತ್ತೆ ಕಾಲಲ್ಲಿ ಕೈ ಕಾಲು ತೊಳ್ಕೊಬೇಕು. ಟಾಸ್ಕ್ ನಂಬರ್ 3 ಹೋಗೋಣ. ಈಗ ಸಗಣಿ ನೀರಿಗೆ ಅಭಿಷೇಕ ಮಾಡಿಸ್ಲಿಕ್ಕೆ ಹೋಗೋಣ. ಅದು ಆರುಷಿ ಸಗಣಿ ನೀರು ತಗೊಂಬರ್ಲಿಕ್ಕೆ ಹೋಗ್ತಿದ್ದಾಳೆ ನೋಡಿ. ಅಲ್ಲ, ಸಗಣಿ ಹೆಕ್ತಾ ಇದ್ದಾಳೆ. ಸಗಣಿ ಹೆಕ್ಕಂತೆ. ವಾವ್ ಅಕ್ಕ, ಹುಳ ಪ್ಲೀಸ್ ನಿಮ್ ಮನುಷ್ಯತ್ವ ಆದ್ರೂ ಬರ್ತದಾನೆ. ಸಗಣಿ ನೀರಲ್ಲಿ ಕೈ ಕಾಲು ತೊಳ್ಕೊಳ್ಬೇಕು. ಶುದ್ಧ ಆಗುತ್ತೆ. ಎಂತ ತೋರ್ಸು ನಮ್ಮ ಕ್ಯಾಮರಾದವರಿಗೆ, ವೀಕ್ಷಕರಿಗೆ. ಸಗಣಿ ನೀರು ಹಂಗೆ ತೊಡಿ. ನಿಂಗೆ ನಾಳೆ ಮಾಡಿಸ್ತೀನಿ ನಾನು. ಸಗಣಿ ನೀರು ಸ್ನಾನ ಮಾಡಿಸ್ಲಿಕ್ಕೆ ಹೋಗುವ ಸೋನಿಗೆ. ಶಿವನೇ, ಫಸ್ಟ್ ಒಂದು ಮಂತ್ರ ಹೇಳ್ಬೇಕು. ಮಂತ್ರ ಹಸ್ಲ ಬಿಸ್ಲ ಯಾವ್ದಾದ್ರು ಶ್ಲೋಕ ಹೇಳಿ ಆಮೇಲೆ ಸಗಣಿ ನೀರು ಹಾಕೊಳ್ಬೇಕು. ಶ್ಲೋಕ ಎಲ್ಲ ಗೊತ್ತಿಲ್ಲ ಅಲ್ಲ? ಎಲ್ಲ ಗೊತ್ತಿದೆ, ಅದೇ ಹೇಳುದಿಲ್ಲ ಸುಮ್ಮನೆ. ಶ್ಲೋಕ ಹೇಳ್ಬೇಕು ಒಂದು ಫಸ್ಟಿಗೆ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ. ಹಾ, ಈಗ ಹಾಕ ಶುದ್ಧ ಆಗ್ತೀಯ. ಎಸ್, ಸ್ವಲ್ಪ ಮೂಸ್ ನೋಡ್ಬೇಕು.
ಹಾಂ ಹಾಂ ಎಂತ ಹಪ್ಪಳ ಋಷಿ? ಯಾವ್ದು ಹಪ್ಪಳ ಯಾವ್ದು ಹಲಸಿನ ಹಣ್ಣಿನ ಹಪ್ಪಳ ಮಾಡಿದ್ಯಾ ನೀನು? ಸಣ್ಣ ಹಪ್ಪಳ? ಯಾವ ಸಣ್ಣ ಹಪ್ಪಳ? ಹಲಸಿನ ಹಣ್ಣಿಂದ? ಯಾವ ಥರ ಮಾಡಿದ್ ನೀನು? ಅದು ಹೀಗೆ, ಅದು ಬೇರೆ ತರ ಬರುದು. ಹೇಗೆ ಹೇಳ? ಅದು ಬೇರೆ ತರ ಬರುದು. ಅದು ಈಗ ನೀರು ಹಾಕಿ ಉಯ್ಯಗೆ ಉಂಡೆ ಉಂಡೆ ಮಾಡುದು. ನೀನು ಹಾಡು ಹೇಳ್ತೀಯ ಅಂತ ಹೌದಾ? ಹೌದು. ಯಾವ ಹಾಡು ಹೇಳ್ತೀಯ ಹೇಳು? ಜನ್ಮದಿನದಿಂದ ಹೇಳು ನೋಡೋಣ. ಹೇಳಿ. ಹೇಳಲಿಕ್ಕಿಲ್ಲಪ್ಪ. ನಿಂಗೆ ಹೇಳಲಿಕ್ಕೆ ಬರೋದಿಲ್ಲ. ಅವಳು ಸೋನ್ಯ ಆದ್ರೆ ಭಾರಿ ಚಂದ ಹೇಳ್ತಾಳೆ. ಜನ್ಮದಿನ ಬೇಡ ಬೇಡ, ಇವಳು ಹೇಳ್ತಾಳೆ ಹೇಳ ನೀನು. ಇಲ್ಲಾದ್ರೆ ಸೋನ್ಯ ಹತ್ರ ಹೇಳಿಸ್ತೇನೆ ನಾನು. ಜನ್ಮದಿನ ಅಲ್ಲ ಬೇಡ ಬೇಡ, ಇವಳು ಹೇಳ್ತಾಳೆ. ಬೇಗ ಹೇಳು, ಇಲ್ಲಾದ್ರೆ ಅವಳು ಹೇಳ್ತಾಳೆ. ನಿನ್ಗೆ ಮತ್ತೆ ಪ್ರೈಸ್ ಇಲ್ಲ. ಈಗ 4th ಟಾಸ್ಕ್ ಕೊಡ್ತಾ ಇದೀವಿ. 4th ಟಾಸ್ಕ್ ಏನಂದ್ರೆ, ಈಗ ಮಳೆ ಬಂದು ಹೋಗಿದೆ ಒಂದ್ಸರಿ, ಅದರಲ್ಲಿ ಒಂದು ಡ್ಯಾನ್ಸ್ ಮಾಡ್ಬೇಕು. ಅಷ್ಟೇನಾ? ಡ್ಯಾನ್ಸ್ ಒಂದು ಸಾಂಗ್ ಹೇಳ್ತೀವಿ, ಜಿಮಿಕಿ ಜಿಮಿಕಿ ಪೊಣ್ಣೆ, ಆ ಡ್ಯಾನ್ಸೇ ಮಾಡ್ಬೇಕು ಪರ್ಟಿಕ್ಯುಲರ್ ಆಗಿ. ಅಷ್ಟೇನಾ? ಓಕೆ ಸರಿ, ಓಕೆನಾ? ಇದಾ ಇದಾ ಇದಾ? ಹಾಂ, ಸ್ವಲ್ಪ ಮಳೆನೂ ಬರ್ತಾ.